ಅಕ್ಷರಲೋಕದ ತತ್ವಜ್ಞಾನಿ ಡಾಕ್ಟರ್ ಎಸ್.ಎಲ್. ಭೈರಪ್ಪ ವಿಧಿವಶರಾಗಿದ್ದಾರೆ. ಮಧ್ಯಾಹ್ನ 2 ಗಂಟೆವರೆಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಪ್ತರು ಸಾರ್ವಜನಿಕರಿಗೆ ಅವಕಾಶವನ್ನು ನೀಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಪಾರ್ಥಿವ ಶರೀರವನ್ನು ಬೆಂಗಳೂರಿನಿಂದ ಮೈಸೂರಿಗೆ ಕೊಂಡೊಯ್ಯಲಾಗುತ್ತೆ. ಈ ರೀತಿಯಾದಂಥ ಒಂದು ಪ್ಲಾನ್ನ ಈಗ ಮಾಡಿಕೊಳ್ಳಲಾಗಿದೆ. ಸಂಜೆ ಮೈಸೂರಿನ ಕಲಾಮಂದಿರದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭೈರಪ್ಪರ ಹಿರಿಯ ಮಗ ಇಂದು ಬೆಳಗ್ಗೆ 10 ಗಂಟೆಗೆ ಲಂಡನ್ನಿಂದ ಆಗಮಿಸ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ಅಂತಿಮ ವಿಧಿವಿಧಾನದ ಬಳಿಕ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಈಗಾಗಲೇ ಅಕ್ಷರಲೋಕದ ತತ್ವಜ್ಞಾನಿ ಪದ್ಮಭೂಷಣ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರು ನಿನ್ನೆ ಮಧ್ಯಾಹ್ನ 2:38 ಇಹಲೋಕವನ್ನು ತ್ಯಜಿಸಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರನ್ನು ಎಳೆದಿದ್ದಾರೆ. ಇವತ್ತು ಬೆಳಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಅಗಲಿರೋ ಹಿರಿಯ ಸಾಹಿತಿ ಪದ್ಮಭೂಷಣ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರ ಪಾರ್ಥಿವ ಶರೀರವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರು ಆಪ್ತರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಆವರಣಕ್ಕೆ ಈಗ ಪಾರ್ಥಿವ ಶರೀರ ಬಂದಿದೆ. ಆಪ್ತರು, ಸಾರ್ವಜನಿಕರು, ಸಾಹಿತ್ಯ ಲೋಕದ ಗಣ್ಯಾತಿ ಗಣ್ಯರು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಎಲ್ಲ ರೀತಿಯ ಅನುವನ್ನು ಮಾಡಿಕೊಡಲಾಗಿದೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಧ್ಯಾಹ್ನ 2 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. 2 ಗಂಟೆಯ ನಂತರ ಪಾರ್ಥಿವ ಶರೀರವನ್ನು ಬೆಂಗಳೂರಿನಿಂದ ಮೈಸೂರತ್ತ ಕೊಂಡೊಯ್ಯಲಾಗುತ್ತೆ. ಇನ್ನು ಅವರ ಹಿರಿಯ ಮಗ ಕೂಡ ಆಗಮಿಸಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಆಗಮಿಸಲಿದ್ದಾರೆ ಲಂಡನ್ನಿಂದ. ನಾಳೆ ಬೆಳಗ್ಗೆ 10:30 ಅಂತಿಮ ವಿಧಿವಿಧಾನದ ಬಳಿಕ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಕಳೆದೊಂದು ತಿಂಗಳ ಹಿಂದೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಅದಾದ ಬಳಿಕ ಡಿಸ್ಚಾರ್ಜ್ ಆಗಿದ್ದರು. ಬಟ್ ಕಳೆದ 3 ದಿನದ ಹಿಂದೆ ಅವ್ರಿಗೆ ಸುಸ್ತು ಮತ್ತು ಕಾಲು ನೋವು ಇದ್ದಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ತೀವ್ರ ಹೃದಯಾಘಾತವಾಗಿ ಅವರು 2:38 ಕೊನೆಯುಸಿರೆಳೆದಿದ್ದಾರೆ. ಇದು ಆಸ್ಪತ್ರೆಯ ಮೂಲಗಳಿಂದಲೇ ಮಾಹಿತಿ ಸಿಕ್ಕಿದೆ. ಇನ್ನು ಈಗಾಗಲೇ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇರಿಸಿ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂತಿಮ ವ್ಯವಸ್ಥೆಯ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಪ್ರಗತಿ ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಗತಿ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಕೆಲವೇ ನಿಮಿಷಗಳಲ್ಲಿ ಪಾರ್ಥಿವ ಶರೀರ ರವೀಂದ್ರ ಕಲಾಕ್ಷೇತ್ರಕ್ಕೆ ಆಗಮಿಸುವಂಥದ್ದು. ಪ್ರಗತಿ, ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ. ಮಧುಸೂದನ್, ಸಾರಸ್ವತ ಲೋಕಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರುವ ನಾಡಿನ ಹಿರಿಯ ಸಾಹಿತಿ, ಕಾದಂಬರಿಕಾರರಾಗಿರುವಂತಹ ಎಸ್.ಎಲ್. ಭೈರಪ್ಪ ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಅವರ ಬೆಂಬಲಿಗರು, ಅವರ ಓದುಗರು, ಅವರ ಆಪ್ತರು, ಅವರ ಒಡನಾಡಿಗಳು ಎಲ್ಲರೂ ಕೂಡ ಬಂದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಪಾರ್ಥಿವ ಶರೀರ ರವೀಂದ್ರ ಕಲಾಕ್ಷೇತ್ರಕ್ಕೆ ಒಂದು ರವಾನೆ ಮಾಡಲಾಗುತ್ತೆ. ಆ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಮಾಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ಈಗಾಗಲೇ ಒಂದಷ್ಟು ಸಾಹಿತಿಗಳಾಗ್ಲಿ, ಓದುಗರಾಗ್ಲಿ ಎಲ್ಲರೂ ಕೂಡ ಸೇರಿರುವಂತದ್ದು. ಬೆಳಿಗ್ಗೆ ಸುಮಾರು ಒಂದು 9:30 ಹೊತ್ತಿಗೆ ಎಸ್.ಎಲ್. ಭೈರಪ್ಪ ಅವರ ಪಾರ್ಥಿವ ಶರೀರವನ್ನ ತರಲಾಗುತ್ತೆ. ಅದಾದ ಬಳಿಕ ಸಾರ್ವಜನಿಕರಿಗೆ ಜೊತೆಗೆ ವಿಐಪಿಗಳಿಗೆ ಪ್ರತ್ಯೇಕವಾದಂತಹ ಎಂಟ್ರಿಯನ್ನ ಇಡಲಾಗಿದೆ. ನೀವು ಗಮನಿಸ್ತಾ ಇರಬಹುದು, ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡಿ ಅವರಿಗೆ ದರ್ಶನಕ್ಕೆ ಅವಕಾಶವನ್ನ ಕೊಡ್ತಾ ಇರುವಂತದ್ದು. ಅಂದ್ರೆ ಸಾರ್ವಜನಿಕರಿಗೆ ಪೂರ್ಣಿಮಾ ಥಿಯೇಟರ್ ಭಾಗ ಅಥವಾ ಜೆಸಿ ರೋಡ್ ನಿಂದ ಬರುವಂತಹ ಒಂದು ರವೀಂದ್ರ ಕಲಾಕ್ಷೇತ್ರದ ಎಂಟ್ರಿ ಏನಿದೆ ಆ ಭಾಗದಿಂದ ಬಂದ್ರೆ ಬ್ಯಾರಿಕೇಡ್ ನ ಒಳಗಡೆ ಬಂದು ಅವರಿಗೆ ದರ್ಶನವನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ವಿಐಪಿಗಳಿಗೆ ಮತ್ತು ವಿವಿಐಪಿಗಳಿಗೆ ಟೌನ್ ಹಾಲ್ ನ ಮುಂಭಾಗಕ್ಕೆ ಬಂದ್ರೆ ಅವರಿಗೆ ಅಲ್ಲಿಂದ ನೇರವಾಗಿ ಪೊಲೀಸರು ಅವ್ರನ್ನ ಕರ್ಕೊಂಡು ಬರ್ತಾರೆ. ಅವರಿಗೆ ಅಂತಿಮ ದರ್ಶನವನ್ನ ಮಾಡೋದಕ್ಕೆ ಅವಕಾಶ ಇದೆ. ಮಧ್ಯಾಹ್ನ ಸುಮಾರು 1 ಗಂಟೆಯವರೆಗೂ ಕೂಡ ಇಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ. ಅದಾದ ಬಳಿಕ ಮೈಸೂರಿಗೆ ಪಾರ್ಥಿವ ಶರೀರ ರವಾನೆ ಆಗುತ್ತೆ. ಇಲ್ಲಿಂದ ಮೈಸೂರಿಗೆ ಅವರನ್ನ ಆ ಪಾರ್ಥಿವ ಶರೀರವನ್ನ ಹೇಗೆ ತಗೊಂಡು ಹೋಗ್ಬೇಕು, ಅಂದ್ರೆ ತೆರೆದ ಆಂಬ್ಯುಲೆನ್ಸ್ ಅಲ್ಲಿ ತಗೊಂಡು ಹೋಗ್ಬೇಕಾ, ಏನು ಎತ್ತ ಅನ್ನುವಂಥದ್ದು ಇನ್ನೂ ಕೂಡ ಚರ್ಚೆಯಲ್ಲಿ ಇರುವಂತದ್ದು. ಅಂದ್ರೆ ಅವರ ಕುಟುಂಬಸ್ಥರ ಒಂದು ಜೊತೆ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ಮಾಡಲಾಗುತ್ತೆ. ಸದ್ಯ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಮತ್ತೆ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ಸಕಲ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಈಗಾಗಲೇ 200ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ಜೊತೆಗೆ 30ಕ್ಕೂ ಅಧಿಕ ಅಧಿಕಾರಿಗಳ ನಿಯೋಜನೆ ಕೂಡ ಆಗಿದೆ. ಹಿರಿಯ ಸಾಹಿತಿಗಳೆಲ್ಲರೂ ಕೂಡ ಈಗಾಗಲೇ ಅಂತಿಮ ದರ್ಶನವನ್ನ ಮಾಡೋದಕ್ಕೆ ಇಲ್ಲಿ ಕಾಯ್ತಾ ಇರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇರುವಂತದ್ದು. ಸೊ ರಂಗಾಯಣದ ಮಾಜಿ ನಿರ್ದೇಶಕರಾಗಿರುವಂತಹ ಅಡ್ಡಂಡ ಕಾರ್ಯಪ್ಪ ಅವರಿಂದ ಹಿಡಿದು ಟಿ.ಎಸ್. ನಾಗಾಭರಣ ಇಂದ ಹಿಡಿದು ಅನೇಕರು ಇಲ್ಲ ಈಗಾಗಲೇ ಬಿಡುಬಿಟ್ಟಿರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಮಧುಸೂದನ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.